ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆ, ಬಂಗ್ಲೆ ಗುಡ್ಡಕ್ಕೆ ಮರುನಾಮಕರಣ, SITಯ ಸ್ಫೋಟಕ ತನಿಖೆ ಇದೀಗ ಒಂದೊಂದೇ ಬಹಿರಂಗ. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಆದಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ರಚನೆಯಾದ ನಂತರ ಕೆಲವೊಂದು ಮೃತದೇಹಗಳ ಒಂದು ಬೋನ್ನ FSLಗೆ ಕಳಿಸಲಾಗಿತ್ತು. ಅದಾದ ನಂತರ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಂಥ 8 ಅಸ್ಥಿ ಪಂಜರ ಮತ್ತು ಸಾವಿರಾರು ಮೂಳೆಗಳನ್ನು ಕೂಡ FSLಗೆ ಕಳಿಸಲಾಯಿತು. ಇದೀಗ FSLನ ರಿಪೋರ್ಟ್ ಒಂದೊಂದಾಗಿ ಬರ್ತಾ ಇದೆ ಮತ್ತು ಆ ರಿಪೋರ್ಟನ್ನು ನೋಡಿದಂಥ SIT ಕೂಡ ಇದೀಗ ಸ್ವತಃ ಶಾಕ್ ಆಗಿದೆ ಮತ್ತು ಈಗ ಆ SIT ರಿಪೋರ್ಟ್ ಬೆಳ್ತಂಗಡಿಯ ಕೋರ್ಟ್ಗೆ ಸಲ್ಲಿಕೆಯಾಗುವಂಥ ದಿನಗಳು ಇದೀಗ ಮುಂದೆ ಬರ್ತಾ ಇದೆ. ಹಾಗಾದರೆ SIT ರಿಪೋರ್ಟ್ನಲ್ಲಿ ಏನಿದೆ, ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂಥ ಮೂಳೆಗಳ ಒಂದು ಹಿಸ್ಟ್ರಿ ಏನು ಹೇಳುತ್ತೆ, ಇವೆಲ್ಲವನ್ನು ನೋಡೋಕ್ಕೂ ಮೊದಲು ಧರ್ಮಸ್ಥಳ ಕೇಸ್ ಅಂದರೆ ಏನು ಎನ್ನುವುದನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಜೂನ್ 22ಕ್ಕೆ ಚಿನ್ನಯ್ಯ ಅಥವಾ ಭೀಮ ಎನ್ನುವಂಥ ವ್ಯಕ್ತಿ ಹೆಸರಿನಲ್ಲಿ ಒಂದು ಪತ್ರ ಹರಿದಾಡುತ್ತೆ. ಅವನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದಿರ್ತಾನೆ. ಆ ಪತ್ರ ವೈರಲ್ ಆಗುತ್ತೆ. ಆ ಪತ್ರದಲ್ಲಿ ಹೇಳಿರ್ತಾನೆ, ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆದಂಥ ನೂರಾರು ಅಸಹಜ ಸಾವುಗಳ ಪ್ರಕರಣದ ಒಂದು ಮೃತದೇಹಗಳನ್ನ ನಾನು ಒತ್ತಡದ ಮೇರೆಗೆ ಹೂತು ಹಾಕಿದ್ದೇನೆ. ಹಾಗಾಗಿ ನನಗೆ ಇದೀಗ 16 ವರ್ಷಗಳ ನಂತರ ಮನವರಿಕೆ ಆಗ್ತಿದೆ. ಆ ಮೃತದೇಹಗಳ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ, ನನಗೆ ನೆಮ್ಮದಿ ಸಿಗಬೇಕಂದ್ರೆ ಅದನ್ನು ಮತ್ತೆ ಮರು ತನಿಖೆ ಮಾಡಬೇಕೆನ್ನುವಂಥ ಪತ್ರದ ಒಂದು ವೈಖರಿ ವೈರಲ್ ಆಗುತ್ತೆ. ಅದರಲ್ಲಿ ಒಂದು ಸೆಂಟೆನ್ಸ್ ಇರುತ್ತೆ, ಇದು ಸ್ವತಂತ್ರ ಭಾರತದ ನಂತರ ಆದಂಥ ಮೊಟ್ಟ ಮೊದಲ ಅತ್ಯಂತ ದೊಡ್ಡ ಹತ್ಯಾಕಾಂಡ ಎನ್ನುವಂಥ ರೀತಿಯಲ್ಲಿ ಆ ಪತ್ರದಲ್ಲಿ ಉಲ್ಲೇಖವಾಗುತ್ತೆ ಮತ್ತು ಅದು ವೈರಲ್ ಆಗ್ತಾ ಇದ್ದಂತೆ ಜುಲೈ 3ಕ್ಕೆ ಅದೇ ಭೀಮ ಎನ್ನುವಂಥ ವ್ಯಕ್ತಿ ಒಂದು ತಲೆ ಬುರುಡೆಯ ಸಮೇತ ಬೆಳ್ತಂಗಡಿಯ ಕೋರ್ಟ್ಗೆ ಬಂದು ಹಾಜರಾಗ್ತಾನೆ ಮತ್ತು ಅಲ್ಲಿ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಸೇಮ್ ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಅಂದರೆ 16 ವರ್ಷಗಳಿಂದ ನಾನು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿದ್ದೆ. ಕೆಲವರ ಒತ್ತಡದಿಂದ ಆದಂಥ ಅಸಹಜ ಸಾವುಗಳ ಮೃತದೇಹಗಳನ್ನ ನಾನು ಹೂತು ಹಾಕಿದ್ದೇನೆ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಅಲ್ಲಿ 164 ಸ್ಟೇಟ್ಮೆಂಟ್ ದಾಖಲಾಗುತ್ತೆ. ಅದಾದ ನಂತರ ನ್ಯಾಯಾಧೀಶರು ಹೇಳ್ತಾರೆ, ನೀವು ಬೆಳ್ತಂಗಡಿಯ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಅದಾದ ನಂತರ ತನಿಖೆ ಮುಂದುವರಲಿ ಎನ್ನುವಂಥ ಒಂದು ಸೂಚನೆ ಕೊಟ್ಟಾಗ ಮತ್ತೆ ಅದೇ ಭೀಮ ಎನ್ನುವಂಥ ವ್ಯಕ್ತಿ ಜುಲೈ 4ಕ್ಕೆ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನಲ್ಲಿ ಅದೇ ಹೇಳಿಕೆಯನ್ನು ಕೊಡ್ತಾರೆ. ಮತ್ತೆ ಅಲ್ಲಿ 163 ಸ್ಟೇಟ್ಮೆಂಟ್ ದಾಖಲಾಗುತ್ತೆ. ಅದಾದ ನಂತರ ಈ ಸುದ್ದಿ ಇಡೀ ದೇಶಾದ್ಯಂತ ಒಂದು ವೈರಲ್ ಆಗುತ್ತೆ, ಒಂದು ಸೆನ್ಸೇಷನ್ ಆಗುತ್ತೆ ಮತ್ತು ಎಲ್ಲರೂ ಕೂಡ ಧರ್ಮಸ್ಥಳದ ಕಡೆ ತಿರುಗಿ ನೋಡುವಂತೆ ಮಾಡುತ್ತೆ. ಅದಾದ ನಂತರ ಮಹಿಳಾ ಆಯೋಗ ಕೂಡ ಜುಲೈ 11ಕ್ಕೆ ಮುಖ್ಯಮಂತ್ರಿಯವರಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ SP ಅವರಿಗೆ ಒಂದು ಪತ್ರವನ್ನು ಬರೆಯುತ್ತೆ. ಜೊತೆಗೆ CM ಅವರಿಗೆ ಬರೋ ಪತ್ರದಲ್ಲಿ ಒಂದು ಉಲ್ಲೇಖ ಮಾಡುತ್ತೆ, ಇಲ್ಲಿ ಆದಂಥ ಅಸಹಜ ಸಾವುಗಳ ಪ್ರಕರಣ ಮತ್ತು ಹೆಣ್ಣುಮಕ್ಕಳ ಮೇಲೆ ಆದಂಥ ದೌರ್ಜನ್ಯದ ಕುರಿತು ಒಂದು SIT ತಂಡವನ್ನು ರಚನೆ ಮಾಡಿ ಇದಕ್ಕೆ ಒಂದು ಸೂಕ್ತ ತನಿಖೆ ಆಗಲಿ ಅನ್ನುವಂಥ ಮನವಿಯನ್ನು ಮಾಡಿದಾಗ ಎಚ್ಚೆತ್ತಂಥ ಮತ್ತು ಇದು ದೊಡ್ಡದಾಗಿ ಬೆಳವಣಿಗೆ ಆಗ್ತಾ ಇರುವಾಗ ಆ ಮನವಿಗೆ ಪುರಸ್ಕಾರ ಕೊಟ್ಟಂಥ ಮುಖ್ಯಮಂತ್ರಿಯವರು ಜುಲೈ 19ಕ್ಕೆ SITಯನ್ನು ರಚನೆ ಮಾಡ್ತಾರೆ. ಆ SIT ತಂಡದಲ್ಲಿ ಪ್ರಣಬ್ ಮೊಹಂತಿ ಎನ್ನುವಂಥ ಹಿರಿಯ IPS ಅಧಿಕಾರಿ ಹೆಡ್ ಆಗಿರ್ತಾರೆ ಮತ್ತು ಜುಲೈ 26ಕ್ಕೆ ಈ ಟೀಮ್ ಧರ್ಮಸ್ಥಳಕ್ಕೆ ಹೋಗುತ್ತೆ, ಅಂದರೆ ಬೆಳ್ತಂಗಡಿಗೆ ಹೋಗುತ್ತೆ. ಅಲ್ಲಿ ಹೋದ ನಂತರ ಸ್ಥಳ ಮಹಜರಾಗುತ್ತೆ. 13 ಪಾಯಿಂಟ್ಗಳನ್ನು ಗುರುತು ಮಾಡ್ತಾರೆ ಮತ್ತು ಅಲ್ಲಿ ಎಕ್ಸಿಬಿಷನ್ ಅಂದರೆ ಸಮಾಧಿ ಅಗೆಯುವಂಥ ಕೆಲಸ ಆಗುತ್ತೆ. ಆ ಸಮಾಧಿ ಅಗೆಯುವಂಥ ಕೆಲಸ ಆದಾಗ 2 ಸ್ಥಳದಲ್ಲಿ, ಅಂದರೆ ಸ್ಥಳ ಮಹಜೂರು ಮಾಡಿದಂಥ 6ನೇ ಜಾಗದಲ್ಲಿ ಒಂದು ಮೃತದೇಹ ಸಿಗುತ್ತೆ ಮತ್ತು 13ನೇ ಜಾಗದಲ್ಲಿ ಗುಡ್ಡದ ಮೇಲ್ಮೆಯಲ್ಲಿ ಮೇಲ್ಗಡೆ ಒಂದು ಮೃತದೇಹ ಸಿಗುತ್ತೆ. ಅವನ್ನೆಲ್ಲೂ ಕೂಡ FSLಗೆ ಕಳಿಸಲಾಗಿತ್ತು. ಅದಾದ ನಂತರ ಕೆಲವು ದಿನಗಳ ನಂತರ SIT ಎನ್ಕ್ವೈರಿ ಮಾಡ್ತಾ ಇರುವಾಗ ಈ ಸೌಜನ್ಯ ಪರ ಹೋರಾಟಗಾರನ ಒಬ್ಬೊಬ್ಬರು ಎನ್ಕ್ವೈರಿ ಮಾಡ್ತೀವಿ. ಮಟ್ಟಣ್ಣನವರಾಗಿರ್ಬೋದು, ವಿಠಲ್ ಗೌಡ ಆಗಿರ್ಬೋದು, ಸೌಜನ್ಯ ತಾಯಿ ಆಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಆಗಿರ್ಬೋದು, ಹೀಗೆ ಅನೇಕರನ್ನು ವಿಚಾರಣೆ ಮಾಡುವಾಗ ವಿಠಲ್ ಗೌಡ ಕೊಟ್ಟಂಥ ಹೇಳಿಕೆಯ ಆಧಾರದಲ್ಲಿ ಮತ್ತೆ ಕೆಲವು ದಿನಗಳ ನಂತರ ವಿಠಲ್ ಗೌಡ ಅವರನ್ನು ಕರ್ಕೊಂಡು ಬಂಗ್ಲೆ ಗುಡ್ಡಕ್ಕೆ ಹೋದಾಗ ಅಲ್ಲಿ ಒಂದು ರಹಸ್ಯ ತೆರೆದಿಡುತ್ತೆ. SIT ಅವರ ಕಣ್ಮುಂದೆ ಬರುತ್ತೆ. ಅಲ್ಲಿ 8 ಮಾನವನ ಮೃತದೇಹ ಅಂದರೆ ಸ್ಕಲ್ ಸಿಗುತ್ತೆ ಮತ್ತು ಸಾವಿರಾರು ಮೂಳೆಗಳು ಸಿಕ್ಕಿವೆನ್ನುವಂಥ ಮಾಹಿತಿ ಕೂಡ ಹರಿದಾಡ್ತಿದೆ ಮತ್ತು ಆ ಎಲ್ಲ ಮೃತದೇಹದ ಸ್ಕಲ್ಸ್ ಮತ್ತು ಮೂಳೆಗಳನ್ನ FSLಗೆ ಸೆಪ್ಟೆಂಬರ್ ವೇಳೆಗೆ ಕಳಿಸಲಾಗಿತ್ತು. ಇದೀಗ ಆ ರಿಪೋರ್ಟ್ ಒಂದೊಂದೇ ಬರ್ತಾ ಇದೆ. ಕಳೆದ ವಾರ ಕೊಟ್ಟಂಥ ವಿಷಯದ ಪ್ರಕಾರ ಅಲ್ಲಿ FSL ರಿಪೋರ್ಟ್ ಬಂದಾಗ SITಗೆ ಒಂದು ಹಂತಕ್ಕೆ ಅಂದಾಜು ಸಿಕ್ಕಿತ್ತು. ಇಲ್ಲ, ಈ ಎಲ್ಲ ಮೃತದೇಹಗಳಿಗೂ ಕೂಡ ಒಂದು ಹಿಸ್ಟ್ರಿ ಇದೆ, ಎಲ್ಲವೂ ಕೂಡ ಹಿಂಸೆಯ ಕಾರಣದಿಂದಾಗಿ ಮೃತಪಟ್ಟಿದೆ. ಹೀಗಾಗಿ ಮುಂದೆ ತನಿಖೆ ಮಾಡುವ ಸಲುವಾಗಿ
DGIGP ಆದಂಥ ಸಲೀಂ ಅವರಿಗೆ SIT ತಂಡ ಕೂಡ ಪತ್ರ ಬರೆದಿತ್ತು. ಅಂದರೆ ಮುಂದಿನ ಹಂತದ ತನಿಖೆ ಅನುವು ಕೊಡಬೇಕು ಅನ್ನುವಂಥ ಪತ್ರ ಬರೆದಾಗ ಎಲ್ಲೋ ಒಂದು ಕಡೆ ಆ ಒಂದು ಪತ್ರ ಪೆಂಡಿಂಗ್ ಆಗಿದೆ ಅನ್ನುವಂಥ ವರದಿ ಕೂಡ ಬೆಂಗಳೂರು ಪೋಸ್ಟ್ ವರದಿ ಮಾಡಿತ್ತು. ಇದೀಗ ಒಂದು ಹಂತಕ್ಕೆ ಮುಂದುವರೆದು SIT ತಂಡಕ್ಕೆ ಒಂದು ಮನವರಿಕೆ ಆಗಿದೆ. ಅದೇನೆಂದರೆ ಈ ಬಂಗ್ಲೆಗುಡ್ಡ ಸ್ಥಳ, ಇದು ಬಂಗ್ಲೆಗುಡ್ಡ ಎನ್ನುವ ಸ್ಥಳಕ್ಕೆ ಮರುನಾಮಕರಣ ಮಾಡಬೇಕಾ ಎನ್ನುವಂಥ ಅಂದಾಜು ಮಾಡ್ತಾ ಇದೆ. ಯಾಕಂದರೆ ಅದು ಸಾವಿನ ನಗರ, ಅದು ಸಾವಿನ ಶಹರ ಅಂತಾರಲ್ಲ, ಅಥವಾ ಸಿಟಿ ಆಫ್ ಡೆಡ್ಲೈನ್, ಅಂದರೆ ಡೆಡ್ಲೈನ್ ಸಿಟಿ ಅಂತಾರಲ್ಲ, ಆ ರೀತಿಯಲ್ಲಿ ಇದೀಗ SIT ಒಂದು ಹಂತಕ್ಕೆ ತೀರ್ಮಾನಕ್ಕೆ ಬಂದಿದೆ. ಅಲ್ಲಿ ಸಿಕ್ಕಂಥ ಸಾವಿರಾರು ಮೂಳೆಗಳ ಮತ್ತು ಮೃತದೇಹದ FSL ರಿಪೋರ್ಟ್ ಬಂದಾಗ ಆ ಎಲ್ಲ ಕೊಲೆಗಳಿಗೂ ಕೂಡ, ಎಲ್ಲ ಸಾವಿಗೂ ಕೂಡ ಹಿಂಸೆಯೇ ಕಾರಣ ಎನ್ನುವಂಥ ಒಂದು ತೀರ್ಪಿಗೆ ಒಂದು ಅಂದಾಜಿಗೆ ಬಂದ್ಬಿಟ್ಟಿದೆ. ಮತ್ತು ಮುಂದುವರೆದು ಇಲ್ಲಿ ಹಲವಾರು ವರ್ಷಗಳಿಂದ ವ್ಯವಸ್ಥಿತವಾಗಿ ಸಾವನ್ನಪ್ಪಿರುವಂಥ, ಅಂದರೆ ಕೊಲೆ ಅಪರಾಧಗಳಲ್ಲಿ ಸಾವನ್ನಪ್ಪಿರುವಂಥ ಮೃತದೇಹಗಳನ್ನ ವ್ಯವಸ್ಥಿತವಾಗಿ ಮುಚ್ಚಿಡುವಂಥ ಒಂದು ಕಾರ್ಯದ ನಿಮಿತ್ತ ಈ ಒಂದು ರಹಸ್ಯ ಸ್ಥಳದಲ್ಲಿ 10 ವರ್ಷಗಳಿಂದ ಮೃತದೇಹಗಳನ್ನ ಮುಚ್ಚಿಡುವಂಥ ಕಾರ್ಯ ಮಾಡಲಾಗ್ತಾ ಇತ್ತು ಎನ್ನುವಂಥ ತೀರ್ಮಾನಕ್ಕೆ ಇದೀಗ SIT ಬಂದಿದೆ. ಮತ್ತು ಎಲ್ಲ ಒಂದು ರಿಪೋರ್ಟ್ಗಳನ್ನ ಕೆಲವೇ ದಿನಗಳಲ್ಲಿ SIT ಬೆಳ್ತಂಗಡಿಯ ಕೋರ್ಟ್ ಮುಂದೆ ಸಲ್ಲಿಸುವಂಥ ಸಾಧ್ಯತೆ ಕೂಡ ಇದೆ. ಇದು ಈಗ ಅತ್ಯಂತ ರೋಚಕ ಟ್ವಿಸ್ಟ್ ಆಗಿದೆ. ಇನ್ನೇನಾದರೂ SIT ತಂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ಇಲ್ಲ ಮುಂದಿನ ನಾವು ತನಿಖೆ ಮಾಡಬೇಕು, ಇಲ್ಲ ಕೆಲವೊಬ್ಬರನ್ನ ತನಿಖೆ ಮಾಡಬೇಕು ಎನ್ನುವಂಥ ಒಂದು ಹಂತಕ್ಕೆ ಮನವರಿಕೆ ಮಾಡಿ ವಾದ ವಿವಾದ ಆಗಿಬಿಟ್ರೆ ಅಷ್ಟಕ್ಕೆ ಮತ್ತೆ ಸಮಾಧಿಯಾಗುವಂಥ ಕೆಲಸ ಆಗ್ಬೋದು. SITಯ ಪ್ರಕಾರ, SIT ಅಂದಾಜು ಮಾಡಿದ ಪ್ರಕಾರ ಇದು ಕರ್ನಾಟಕದ ಮೊಟ್ಟ ಮೊದಲ ಸಾಮೂಹಿಕ ಒಂದು ಮೃತದೇಹಗಳನ್ನ ಮುಚ್ಚಿಡುವಂಥ ಜಾಗ ಆಗಿರ್ಬೋದಿತ್ತಾ ಅಥವಾ ಆಗಿತ್ತಾ ಎನ್ನುವಂಥ ಒಂದು ಅಂದಾಜು ಕೂಡ ಮಾಡ್ತಾ ಇದೆ. ಆದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ರಾಜರ ಕಾಲದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಗದಗದ ಬೆಟಗರಿಯಲ್ಲಿ ಒಂದು ಯಾವುದೋ ಮೂಳೆಗಳು ಸಿಕ್ಕುದು, ತಲೆಬುರುಡು ಸಿಕ್ಕುದು, ಅದು ಸಾಲಾಗಿ ಸಿಕ್ಕುದು, ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಅದನ್ನು ಇತ್ತು. ಆದರೆ ಇಲ್ಲಿ ಮಾತ್ರ ಯಾವುದೇ ಒಂದು ಅಂತ್ಯ ಸಂಸ್ಕಾರ ಇಲ್ಲದೆ ಎರ್ರಾಬಿರಿಯಾಗಿ ಅದನ್ನು ಬಿಸಾಡಿದ್ದಾಗಿರ್ಬೋದು, ಅಥವಾ ಬೇರೆ ಬೇರೆ ಕಾರಣಗಳಾಗಿ, ಅಂದರೆ ವ್ಯವಸ್ಥಿತವಾಗಿ ಸಿಟಿಯಿಂದ ದೂರ ಗುಡ್ಡದಲ್ಲಿ ಬಿಸಾಡುವಂಥ ಕೊಲೆ ಅಪರಾಧಗಳಿಂದ ಮತ್ತು ಅನೇಕ ಬೇರೆ ಬೇರೆ ಕಾರಣದಿಂದ ಕೊಲೆಯಾದಂಥ ಒಂದು ಮೃತದೇಹಗಳನ್ನ ಇಲ್ಲಿ ಬಿಸಾಡಲಾಗಿತ್ತು ಅಥವಾ ಸುವ್ಯವಸ್ಥಿತವಾಗಿ ಬಚ್ಚಿಡಲಾಗಿತ್ತು ಎನ್ನುವಂಥ ತೀರ್ಮಾನಕ್ಕೆ ಇದೀಗ SIT ಬಂದಿದೆ. ಅದಕ್ಕೆ ಮೂಲವಾದಂಥ ಕಾರಣ ಈ ಹಿಂದೆ ಸಿಕ್ಕಂಥ 7 ಅಥವಾ 8 ಬಾಡಿಗಳನ್ನ, ಅಂದರೆ ತಲೆಬುರುಡೆಗಳನ್ನ ಅಥವಾ ಹ್ಯೂಮನ್ ಬಾಡಿಗಳನ್ನ ಮತ್ತು ಈ ಮೂಳೆಗಳನ್ನ, ಸಾವಿರಾರು ಮೂಳೆಗಳನ್ನ FSL ಕಳಿಸಿದಾಗ ಆ FSL ರಿಪೋರ್ಟ್ನಲ್ಲಿ ಒಂದು ಹಂತಕ್ಕೆ ತೀರ್ಮಾನ ಆಗಿದೆ. ಈ ಎಲ್ಲವೂ ಕೂಡ ಹಿಂಸೆಯ ಕಾರಣದಿಂದಾಗಿ ಸಾವನ್ನಪ್ಪಿವೆ. ಯಾರೋ ಏನೋ ಮಾಡಿದರೆ, ಏನೋ ಬಡಿದಿದ್ದಾರೆ ಅಥವಾ ಏನೋ ಒಂದು ಕಾಟಾಚಾರ ಕೊಟ್ಟು ಅಥವಾ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ಹೀಗಾಗಿ ದೇಹಕ್ಕೆ ಹಿಂಸೆಯಾಗಿ ಈ ದೇಹ ಸತ್ತಿದೆ ಎನ್ನುವಂಥ ಒಂದು ತೀರ್ಮಾನಕ್ಕೆ SIT ಬಂದಿದೆ. ಎಲ್ಲವೂ ಕೂಡ ರಿಪೋರ್ಟನ್ನು ಇದೀಗ SIT ಬೆಳ್ತಂಗಡಿಯ ಕೋರ್ಟ್ಗೆ ಸಲ್ಲಿಕೆ ಮಾಡುತ್ತೆ. ಮತ್ತು ಬೆಂಗಳೂರಿನಿಂದ ಪ್ರಣಬ್ ಮೊಹಂತಿ ಕೂಡ ಸದ್ಯದಲ್ಲೇ ಬೆಳ್ತಂಗಡಿಗೆ ಹೋಗ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗ್ತಾರೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಬೆಳ್ತಂಗಡಿ SIT ರಿಪೋರ್ಟನ್ನು ಕಂಪ್ಲೀಟಾಗಿ ತೆಗೆದುಕೊಂಡು ಜೊತೆಗೆ ಆ ಬೆಳ್ತಂಗಡಿಯ ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಒಂದು ಹಂತದ ಒಂದು ಸಿನಾಪ್ಸಿಸ್ ಥರ ಒಂದು 15 ಪೇಜ್ಗಳ ಒಂದು ಕಂಪ್ಲೀಟ್ ಆದಂಥ ರಿಪೋರ್ಟನ್ನು DGIGP ಆಗಿರುವಂಥ ಸಲೀಂ ಅವರು ಈಗಾಗಲೇ ಸಲ್ಲಿಕೆಯಾಗಿದೆ, ಗೃಹ ಸಚಿವಾಲಯಕ್ಕೂ ಸಲ್ಲಿಕೆಯಾಗಿದೆ. ಕಂಪ್ಲೀಟ್ ಆದ ಸಂಪೂರ್ಣ ವಿವರವನ್ನು ಪೇಜ್ ಬೈ ಪೇಜ್ ಇದೀಗ ಕೋರ್ಟ್ಗೆ ಸಲ್ಲಿಕೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಕೋರ್ಟ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ, ಸಲ್ಲಿಕೆ ಆದ ನಂತರ, ಅಂದರೆ ಈ SIT ತಂಡ ಬೆಳ್ತಂಗಡಿಯ ಕೋರ್ಟ್ಗೆ ಸಲ್ಲಿಕೆ ಆದ ನಂತರ ಬೆಳ್ತಂಗಡಿಯ ಕೋರ್ಟ್ ಯಾವ ರೀತಿಯಲ್ಲಿ ಸಲಹೆ ಕೊಡುತ್ತೆ, ಸೂಚನೆ ಕೊಡುತ್ತೆ, ಮುಂದಿನ ಹಂತದ್ದು ಏನಾಗುತ್ತೆ ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ SITಯ ಪ್ರಕಾರ ಇದು ಬಂಗ್ಲೆಗುಡ್ಡ ರಹಸ್ಯ ಸ್ಥಳವಲ್ಲ, ಇದು ಸಾವಿನ ನಗರ ಅಥವಾ ಸಾವಿನ ಸಹರ ಎನ್ನುವಂಥ ಮರುನಾಮಕರಣ ಮಾಡುವ ಹಂತಕ್ಕೆ ಬಂದಿದೆ. ಅಂದರೆ ಇಲ್ಲಿ ಯಾವೆಲ್ಲ ರಹಸ್ಯ ಇರ್ಬೋದು, ಮುಂದಿನ ದಿನಗಳಲ್ಲಿ ಧರ್ಮಸ್ಥಳ ಕೇಸ್ನಲ್ಲಿ ಯಾವೆಲ್ಲ ಅಪ್ಡೇಟ್ ಆಗುತ್ತೆ ಎಲ್ಲೋ ಒಂದು ತಿಳ್ಕೊಳ್ಳೋಣ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.